ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಹಸಿರಾಗಿ ಕೂಡಿ ಬಂದಿರುವಂತಹ ದೇವರ ಮಂದೆಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರುಗಳಿಗೆ ಪೂರ್ವಕವಾದಂತಹ ಸ್ವಾಗತವನ್ನು ರಕ್ಷಕನಾದಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಕೋರುವಂತನಾಗಿದೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನದ ಪಾರಾಯಣಕ್ಕಾಗಿ ನಾನು ಆಶೀರ್ವಾದ ಭಾಗ ಕೀರ್ತನೆಗಾರನು ಬರೆದಂತ ಕೀರ್ತನೆ 91ನೇ ಅಧ್ಯಾಯ 14ರಿಂದ 16 ವಚನಗಳ ತನಕ. ಕೀರ್ತನೆ 91, 14ರಿಂದ 16 ವಚನ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ಉದ್ಧರಿಸುವನು. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವನು. ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವನು. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವನು. ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವನು ಎಂದು ದೇವರ ವಾಕ್ಯ ಭಾಗವನ್ನು ಆಶೀರ್ವಾದ ಮಾಡಲಿ. ಈ ಬೆಳಗಿನ ಜಾವದಲ್ಲಿ ನಮ್ಮ ಜೊತೆಯಲ್ಲಿ ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಾಗ ಆ ಪ್ರಾರ್ಥನೆಗಾಗಿ ಹಿರಿಯರಾದಂತಹ ಭಕ್ತರ ಸಾಲಮಂಡವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ಪ್ರಾರ್ಥಿಸುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆ ದೇವರೇ, ನಿನ್ನ ಹಸ್ತಕ್ಕೂ ನಿನ್ನ ಚಿತ್ತಕ್ಕೂ ನಮ್ಮನ್ನು ಒಪ್ಪಿಸ್ಕೊಡ್ತೇವೆ. ತಂದೆ ಆ ದೇವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವದಿಸು. ತಂದೆ ಆ ದೇವರೇ, ಪ್ರತಿಯೊಬ್ಬರಿಗೂ ಇದು ಒಂದು ಆಶೀರ್ವಾದದಾಯಕವಾದ ಒಂದು ಪ್ರೋಗ್ರಾಮ್ ಆಗಿರುವುದರಿಂದ ತಂದೆ ಆ ದೇವರೇ, ನಡೀತಕ್ಕಂಥ ಪಾಸ್ಟರ್ ಯಮರಾಜ್ ಅವರನ್ನು ನೀನು ಆಶೀರ್ವದಿಸು. ತಂದೆ ಆ ದೇವರೇ, ಮಗನು ಆ ಶಕ್ತಿಯನ್ನು ವಹಿಸಿ ತನ್ನ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ನಿನ್ನ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಾಗ ತಂದೆ ಆ ದೇವರೇ, ಮಗನನ್ನು ನೀನು ಆಶೀರ್ವದಿಸು. ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಹಂಚುವಂತ ಹೇಮಲತಾ ಅವರನ್ನು ನಿನ್ನ ಸನ್ನಿಧಿಯಲ್ಲಿ ಒಪ್ಪಿಸ್ಕೊಡ್ತೇವೆ. ಆ ಮಗಳ ಬಾಯಿಂದ ಬರ್ತಕ್ಕಂಥ ಪ್ರತಿಯೊಂದು ವಾಕ್ಯಗಳು ಒಂದು ದಾರಿದೀಪವಾಗಿಯೂ ಮತ್ತು ಎಲ್ಲರ ಮನಸ್ಸನ್ನು ತಟ್ಟುವಂತೆ ನೀನು ಮಾತನಾಡಪ್ಪ. ಯಾಕಂದ್ರೆ ನೀನು ಪ್ರಾರ್ಥನೆ ವಿಜ್ಞಾಪನೆಗಳ ಮುಖಾಂತರ ಮಹಿಮೆ ಹೊಂದುವಂತೆ ನಾವು ಬೇಡ್ತೇವೆ. ಅನೇಕರು ಅನೇಕ ರೀತಿಯಲ್ಲಿ ನಿನ್ನ ಮುಂದೆ ಅರಿಕೆ ಮಾಡ್ತಾರೆ. ಅವರ ಕಷ್ಟಗಳು, ಅವರ ತೊಂದರೆಗಳು ಏನಿದ್ರು ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ಹಂಚಿಕೊಳ್ಳುವಾಗ ನೀನು ಅವರನ್ನು ನಡೆಸಿ ನೀನೊಬ್ಬನೇ ಮಹಿಮೆ ಹೊಂದುವಂತೆ ನಿನ್ನ ಒಂದೇ ಹೆಸರನ್ನು ಬೇಡ್ಕೊಳ್ತೇನೆ ನಮ್ಮ ತಂದೆ. ಆಮೇನ್. ಉತ್ತಮವಾದಂತ ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಬೆಳಗಿನ ಜಾವದಲ್ಲಿ ದೇವರನ್ನ ಕೊಂಡಾಡೋದು, ಆರಾಧನೆ ಮಾಡ್ಲಿಕ್ಕೆ ಹೋಗುವಾಗ ದೇವರ ನಾಮಕ್ಕೆ ಸ್ತೋತ್ರಗಳನ್ನ ಸಲ್ಲಿಸೋಣ. ಆ ಒಂದು ಸಂಗೀತವನ್ನ ಹಾಡ್ಕೊಳ್ತೇನೆ. ನಿನ್ನ ಸಾನ್ನಿಧ್ಯಕ್ಕೆ ನಮ್ಗೆಲ್ಲರೂ ಗೊತ್ತಿರ್ತಕ್ಕಂಥ ಸಂಗೀತ ಮೊದಲನೇ ಮತ್ತು ಎರಡನೇ ಸಂಗೀತವನ್ನ ನಮ್ಮ ಮೊಬೈಲ್ಗಳನ್ನ ಮ್ಯೂಟ್ ಮಾಡಿ ಹಾಡಿಕೊಳ್ಳೋಣ. ನಿನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಸೇರಿಸು, ನನ್ನ ಬಯಕೆಯ ದೇವರೇ ತೀರಿಸು. ಅರಮ್ಯವಾದ ಸ್ಥಳವೇ ನನ್ನ ಸೌಭಾಗ್ಯ, ನನ್ನ ಬಯಕೆ, ನನ್ನ ಬಯಕೆ ಹಂಬಲಿಸುತ್ತ ಕುಂದಿತು ನನ್ನ ಆತ್ಮವು ನಿನ್ನ ಬಳಿಗೆ ಬಾರದೆ.
ಪಾಡಿಸು ಆ ನಿನ್ನ ದರ್ಶನದಿಂದಲೇ ತೃಪ್ತಿ ಪಾಡಿಸು ಆ ನಿನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಸೇರಿಸು ನನ್ನ ಬಯಕೆಯ ದೇವರೇ ತೀರಿಸು ನೀನು ಕಾಣದಿರಲು ಕಳೆಗುಂದುವೆನು ನಿನ್ನ ಬಳಿಗೆ ಬಾರಲು ಕೃಪೆಯ ತೋರಿಸು ನಿನ್ನ ದರ್ಶನದಿಂದಲೇ ತೃಪ್ತಿ ಪಾಡಿಸು ಆ ನಿನ್ನ ದರ್ಶನದಿಂದಲೇ ತೃಪ್ತಿ ಪಾಡಿಸು ಆ ನಿನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಸೇರಿಸು ನನ್ನ ಬಯಕೆಯ ದೇವರೇ ತೀರಿಸು ಅರಮ್ಯವಾದ ಸ್ಥಳವೇ ನನ್ನ ಸೌಭಾಗ್ಯವು ನನ್ನ ಬಯಕೆಯು ಆ ನನ್ನ ಬಯಕೆಯು Praise God. ದೇವರ ನಾಮಕ್ಕೆ ಕೋಟಿ 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 ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಈ ಬೆಳಗಿನ ಜಾವದಲ್ಲಿ ದೇವ ಮಂದಿಗೆ ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ಈ ದಿನದ ಆರಾಧನೆಯಲ್ಲಿ ದೇವರ ವಾಕ್ಯವನ್ನು ಹೇಳಲಿಕ್ಕೆ ನಮ್ಮ ಮಧ್ಯದಲ್ಲಿ ನಮ್ಮ ಹಿರಿಯರು ಶ್ರೀಮತಿ ಹೇಮಲತಾ ಭಕ್ತರಾಜಮ್ಮ ಅವರಿದ್ದಾರೆ. ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಳ್ಳಲು ಅವರು ಇವಾಗಿ ಬಂದಿರುವಾಗ ಕರ್ತನ ಆತ್ಮನು ಅವರನ್ನ ಅತ್ಯಧಿಕವಾಗಿ ಆಶೀರ್ವದಿಸಲಿ, ಅವರ ಮುಖಾಂತರವಾಗಿ ಮಟ್ಟಿಗೆ ಮಾತನಾಡಲಿ, ತನ್ನ ಸನ್ನಿಧಾನದಲ್ಲಿ ನಮ್ಮೆಲ್ಲ ನಡೆಸಲಿ ಎಂತಾಗಿ ಪ್ರಾರ್ಥಿಸುತ್ತಾ ಈ ಸಮಯವನ್ನ ದೇವರ ವಾಕ್ಯಕ್ಕಾಗಿ ಹಿರಿಯರಾದಂತಹ ಹೇಮಲತಾ ಭಕ್ತರಾಜಮ್ಮ ಅವರಿಗೆ ನಾನು ಕೊಡುವಂತನಾಗಿದ್ದೇನೆ. ಅಮ್ಮನವರೇ, ಇದು ನಿಮ್ಮ ಸಮಯ. ವಂದನೆಗಳು ಪಾಸ್ಟ್ರೆ. ಈ ಒಂದು ಸಂದರ್ಭವನ್ನು ನನಗೆ ದಯಪಾಲಿಸಿಕೊಟ್ಟಿದ್ದಕ್ಕಾಗಿ ನಿಮ್ಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಪ್ರಥಮವಾಗಿ ದೇವರು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಮ್ಮ ಇಲ್ಲಿ ಸಭೆಯಾಗಿ ಕೂಡಿ ಬಂದಿರುವಂತ ಮತ್ತು ಬರುವಂತ ಪ್ರಿಯ ಮಕ್ಕಳನ್ನು ಕೂಡ ದೇವರು ಆಶೀರ್ವದಿಸಲಿ, ಹೆಚ್ಚಿನ ಒಂದು ಜ್ಞಾನವನ್ನ ದೇವರು ದಯಪಾಲಿಸಲಿ ಎಂಬುದಾಗಿ ನಾವು ಒಂದು ಪ್ರಾರ್ಥನೆಯ ಮೂಲಕ ನಮ್ಗೆ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ಸ್ವಾಮಿ, ಈ ಒಂದು ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ನಿನ್ನ ಸನ್ನಿಧಿಗೆ ಬಂದು ಎಚ್ಚರವಾಗಿದ್ದು ನಿನ್ನನ್ನು ಆರಾಧಿಸ್ಲಿಕ್ಕೆ ನಮ್ಗೆ ಕೊಟ್ಟಂತ ಈ ಒಂದು ಅವಕಾಶಕ್ಕಾಗಿ ನಿಮ್ಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ತಂದೆಯೇ, ನಿನ್ನ ವಾಕ್ಯಗಳ ಮೂಲಕ ನೀನು ಎಲ್ಲರನ್ನ ಸಂತೈಸಿ ನಡೆಸಿ ಆಶೀರ್ವದಿಸಿ ಕಾಪಾಡು ಸ್ವಾಮಿ. ನೀನು ಮಹಿಮೆ ಹೊಂದಬೇಕಾಗಿ ನಿನ್ನ ಪರಿಶುದ್ಧ ನಾಮದಲ್ಲಿ ಅತ್ಯಂತ ವಿನಯದಿಂದ ಬೇಡುತ್ತೇನೆ ತಂದೆಯೇ, ಆಮೇಲೆ. ನಮ್ಮ ಈ ದಿವಸದಲ್ಲಿ ಪಾಠ ತಿಳಿಬೇಕಾಗಿರುವಂತಹ ಒಂದು ಅಂಶ ಅಂತಂದ್ರೆ ದೃಢಪಡಿಸುವಂಥವುಗಳು. ಹಾಗಂದ್ರೆ ಸಮಸ್ಯೆಗಳ ಸಂದರ್ಭಗಳಲ್ಲಿ ನಮಗೆ ನಂಬಿಕೆಯನ್ನ ಹುಟ್ಟಿಸುವಂಥವುಗಳು ಮತ್ತು ಬಲಪಡಿಸುವಂಥವುಗಳು ಅಥವಾ ಸಂತೈಸುವಂಥವುಗಳು ಎಂಬುದಾಗಿ ನಾವು ಅರ್ಥವನ್ನ ಮಾಡ್ಕೊಳ್ಬೇಕು. ವಾಲ್ಯೂಮ್ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡಿ ಅಥವಾ ಮೊಬೈಲ್ ಹತ್ರ ಇಟ್ಕೊಂಡು ಮಾತಾಡಿದ್ರೆ ಸ್ವಲ್ಪ ಚೆನ್ನಾಗಿ ಕೇಳಿಸುತ್ತ ಪಶ್ರ. ಈಗ ಇವಾಗ ಸರಿ. ನೋಡ್ರಿ, ಕೊಂಚ ಎದುರು ನೋಡದೆ ಇದ್ದಂತ ಸಂದರ್ಭಗಳಲ್ಲಿ ಈ ದಿಢೀರೆಂದು ಪ್ರಕೃತಿ ವಿಕೋಪಗಳು ನಮ್ಮನ್ನ
ಅಂದ್ರೆ ಸಾಮಾನ್ಯವಾಗಿ ಒಂದು ಪ್ರವಾಹಗಳು ಬರಬಹುದು, ಅಥವಾ ಮೇಘ ಸ್ಫೋಟ ಆಗ್ಬಹುದು, ಅಥವಾ ಗುಡ್ಡಗಳ ಕುಸಿತ ಆಗ್ಬಹುದು, ಹಿಮಪಾತ, ಈ ರೀತಿಯ ಒಂದು ಪ್ರಕೃತಿ ವಿಕೋಪಗಳು ಇನ್ನು ನಾನಾ ರೀತಿಯ ಕಷ್ಟ ನಷ್ಟ ಮತ್ತು ಆಪತ್ತುಗಳು ಬಂದಾಗ ಅನೇಕರು ಏನಾಗ್ತಾರೆ, ಕಳೆಗುಂದಿ ಹೋಗ್ತಾರೆ. ಕೆಲವರಂತೂ ಅಳಲಿಕ್ಕೆ ಅಳ್ಲಿಕ್ಕೂ ಕೂಡ ಶಕ್ತಿ ಇಲ್ಲದವರಂತಾರ ಆಗ್ತಾರೆ. ಇನ್ ಕೆಲವರು ಹುಚ್ಚರಂತ ಆಗ್ತಾರೆ. ಕೆಲವರು ಎದೆ ನೋವಿನಿಂದ ಹೃದಯ ಬಾಧೆಯಿಂದ ಕಷ್ಟಪಡ್ತಾ ಇರ್ತಾರೆ. ಮತ್ತು ಕೆಲವು ದುರ್ಬಲ ಮನಸ್ಸಿನವರು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಇನ್ನು ಕೆಲವರು ಮದ್ಯಪಾನ, ಮಾದಕ ದ್ರವ್ಯಗಳ ಸೇವನೆಗೆ ಬಲಿಯಾಗ್ತಾರೆ. ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವೂ ಇಕ್ಕಟ್ಟೆ ಎಂಬುದಾಗಿ ಜ್ಞಾನೋಕ್ತಿ 24:10 ನಾವು ನೋಡ್ತೇವೆ. ಆ ಒಂದು ಪದ ನಮ್ಮ ಮನಸ್ಸಿನಲ್ಲಿ ತಕ್ಷಣದಲ್ಲಿ ಬರ್ಬೇಕು. ಇದು ಅನ್ಯರಿಗೆ ಮಾತ್ರ ದಿಢೀರ್ ಕಷ್ಟಗಳು ಬರ್ತವೆ ಅಂತ ನಾವು ಭಾವಿಸಬಾರ್ದು. ಕ್ರೈಸ್ತರನ್ನು ಸೇವಕರನ್ನು ಈ ಕಷ್ಟಗಳು ತಾಕ್ತವೆ ಎಂಬುದಾಗಿ ನಾವು ತಿಳಿಬೇಕಾಗ್ತದೆ. ಉದಾಹರಣೆಗೆ ನೋಡಿ, ಕೇರಳದಲ್ಲಿ ಜನರು ನಿದ್ರೆಯಲ್ಲಿದ್ದಾಗ ಒಂದು ದಿಢೀರ್ ಪ್ರವಾಹ ಬಂದು ಎಲ್ಲರೂ ಕೊಚ್ಕೊಂಡು ಹೋದ್ರು. ಮತ್ತು ಅನೇಕ ಕಡೆ ಊರುಗಳೇ ಮಾಯವಾದವು ಅನ್ನೋದನ್ನ ನಾವು ನೋಡ್ತೇವೆ. ಹಾಗೆ ಸತ್ಯವೇದದಲ್ಲೂ ಕೂಡ ದಿಢೀರ್ ಎಂದ ನೆನೆಸದ ಗಳಿಗೆಯಲ್ಲಿ ಕಷ್ಟಗಳು ಬಂದಂತ ಪ್ರಸಂಗಗಳನ್ನ ಕಾಣಬಹುದು. ಉದಾಹರಣೆಗೆ ಯೋಬ, ಅವನಿಗೆ ಕಷ್ಟಗಳು ಬಂತು. ಹಾಗೆ ದಾವೀದನು ಬಂತು. ಈಗ ದಾವೀದನ ಬಗ್ಗೆ ನಾವು ಹೇಳೋದಾದ್ರೆ, ಒಂದ್ ಕಡೆ ಸೌಲನು ಬೇಟೆಯಾಡ್ತಾನೆ, ಅವನನ್ನ ಕೊಲ್ಲಬೇಕು ಅಂತ ಎಲ್ಲಾ ಕಡೆ ಅವನನ್ನ ಹುಡುಕ್ತಾ ಇದ್ದಾನೆ. ಮತ್ತು ಅವನಿಂದ ತಪ್ಪಿಸ್ಕೊಳ್ಳಿಕ್ಕೆ ತನ್ನ ಹೆಂಡತಿ, ಮಕ್ಕಳು, ಕುಟುಂಬ ಎಲ್ಲವನ್ನ ಆತನು ಚಿಕ್ಲಗ್ ಎಂಬ ಸ್ಥಳದಲ್ಲಿ ಇರಿಸ್ತಾನೆ. ಆ ಸಮಯದಲ್ಲಿ ದಾವೀದ ಮತ್ತು ಅವನ ಸೈನಿಕರು ಫಿಲಿಸ್ಟಿಯ ದೇಶದಲ್ಲಿ ಇರ್ತಾರೆ. ಇದೇ ಸಂದರ್ಭದಲ್ಲಿ ಅಮಾಲೇಕ್ಯರು ಚಿಕ್ಲಗನ್ನು ಕೊಳ್ಳೆ ಹೊಡೆದು ಸೂರೆ ಮಾಡಿ ಬೆಂಕಿ ಹೊತ್ತಿಸಿ ಎಲ್ಲವನ್ನ ಸುಟ್ಟು ಹಾಕಿ ದಾವೀದನ ಪತ್ನಿಯರನ್ನು, ಆಳ್ಕಾಳುಗಳೆಲ್ಲರನ್ನ ಸೆರೆ ಹಿಡಿದು ಹೋಗ್ತಾರೆ. ಆಗ ದಾವೀದನು ಅವನ ಆಳುಗಳು ಅಲ್ಲಿ ಏನಾಗಿರುತ್ತೆ ಅಂದ್ರೆ, ಫಿಲಿಸ್ಟಿಯರು ಇವರನ್ನು ಓಡಿಸ್ಬಿಟ್ಟಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಇವರು ಈ ತಮ್ಮ ಪತ್ನಿಯರನ್ನ ನೋಡ್ಲಿಕ್ಕೆ ಬಂದಾಗ ಇವನು ಇಲ್ಲಿ ಎಲ್ಲವೂ ಸುಟ್ಟು ಹೋಗಿ ಎಲ್ಲವನ್ನ ನಾಶವಾಗಿರುತ್ತೆ. ಇಂಥ ಒಂದು ಸ್ಥಿತಿಯನ್ನ ನೋಡುವಾಗ ಅಳಲಿಕ್ಕೂ ಶಕ್ತಿ ಇಲ್ಲದವನಾಗ್ತಾನೆ. ಬಹಳ ದುಃಖ ಪಡ್ತಾನೆ. ಜನರೆಲ್ಲರೂ ದಾವೀದನನ್ನ ಕೊಲ್ಲಬೇಕು ಅಂತ ಅಂದ್ಬಿಟ್ಟು ಮನಸ್ಸು ಮಾಡ್ತಾರೆ. ಯಾಕೆಂದ್ರೆ ಎಲ್ರಿಗೂ ಕೂಡ ನಷ್ಟ ಆಗಿರುತ್ತೆ, ಎಲ್ಲವನ್ನ ಕಳ್ಕೊಂಡಿರ್ತಾರೆ. ಹೀಗಾಗಿ ಇಂಥ ಸಮಯದಲ್ಲಿ ದಾವೀದನ ಏನ್ ಮಾಡ್ತಾನೆ ಅಂದ್ರೆ, ತನ್ನನ್ನ ದೇವರಲ್ಲಿ ಬಲಪಡಿಸ್ಕೊಳ್ತಾನೆ. ಹಾಗೆಯೇ ಸತ್ಯವೇದದಲ್ಲಿ ಅನೇಕ ದೃಢಪಡಿಸುವಂತಹ ಸಂದರ್ಭಗಳು ನಮ್ಗೆ ಕಂಡು ಬರ್ತವೆ. ಇದರಲ್ಲಿ ಜ್ಞಾನೋಕ್ತಿ 24:10 ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವೂ ಇಕ್ಕಟ್ಟೆ ಎಂಬುದಾಗಿ ನಾವು ನೋಡಿದ್ದೇವೆ. ಹಾಗೆ 2 ಕೊರಿಂಥ 4:8-9 ಪೌಲನು ಹೇಳ್ತಾನೆ, ಸರ್ವ ವಿಧದಲ್ಲಿ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ ಎಂಬುದಾಗಿ ಹೇಳ್ತಾನೆ. ಇನ್ನು ಪುನರುತ್ಥಾನ ಹೊಂದಿದಂತ ನಮ್ಮ ಯೇಸು ಕ್ರಿಸ್ತನು, ಸದಾ ನಮ್ಮೊಂದಿಗಿರುವಂತಹ ಯೇಸು ಕ್ರಿಸ್ತನ್ ನಮಗೆ ಹೇಳುತ್ತಾನೆ, ಯೋಹಾನ 16:33 ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನ ಜಯಿಸಿದ್ದೇನೆ. ಹಾಗೆ ರೋಮಾಪುರ 8:28 ಪೌಲ ರೋಮಾಪುರದವರಿಗೆ ಹೇಳ್ತಾನೆ, ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಆತನು ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡ್ತಾನೆ ಎಂಬುದಾಗಿ. ಇನ್ನು ಕೀರ್ತನೆಗಾರನು ಕೀರ್ತನೆ 46:1-3 ನೋಡುವಾಗ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನ ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಆದ್ದರಿಂದ ಭೂಮಿ ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದ್ರು ನಮಗೇನು ಭಯವಿಲ್ಲ. ಸಮುದ್ರವು ಘೋಷಿಸುತ್ತಾ ನೊರೆಯನ್ನು ಕಾರಿದ್ರೇನು, ಅದರ ಅಲ್ಲಕಲ್ಲೋಲಗಳಿಂದ ಪರ್ವತಗಳ ಚಲಿಸಿದ್ರೇನು,
ಹಾಗಂತ ಒಂದು ಕೀರ್ತನೆಗಾರನ ಹೇಳ್ತಾನೆ. ಅಂದ್ರೆ ಯಾಕೆ ಹೇಳ್ತಾನೆ ಅಂದ್ರೆ, ಕರ್ತನು ಭಕ್ತ ಪಾಲಕನು ಸರ್ವಾಧಿಪತಿಯು ಆಗಿದ್ದಾನೆಂಬುದಾಗಿ ಆತನಲ್ಲಿ ತನ್ನನ್ನ ದೃಢಪಡಿಸಿಕೊಂಡಿದ್ದರಿಂದ ಈ ರೀತಿಯ ಮಾತುಗಳನ್ನ ಆತನು ಹೇಳ್ತಾನೆ. ಹಾಗೆಯೇ ಯೆಶಾಯ 41:9 ಮತ್ತು 10 ನಾವು ನೋಡುವಾಗ ಯೆಹೋವ ದೇವರು ಹೇಳುವಂತ ಮಾತುಗಳು ನೋಡಿ, ನಾನು ಭೂಮಿಯ ಕಟ್ಟ ಕಡೆಯಲ್ಲಿ ಹಿಡಿದು ದಿಗಂತಗಳಿಂದ ಕರೆದ ಜನವೇ, ನೀನು ನನ್ನ ಸೇವಕನು, ನಾನು ನಿನ್ನನ್ನು ಆರಿಸಿಕೊಂಡೆನು, ತಳ್ಳಲಿಲ್ಲ ಎಂದು ನಾನು ಹೇಳಿ ಸಂಬೋಧಿಸಿದ ಪ್ರಜೆಯೇ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡ್ತೇನೆ ಎಂಬುದಾಗಿ ಹೇಳ್ತಾರೆ. ಹಾಗೆ ಯೆಶಾಯ 43:1 ಮತ್ತು 2 ನೋಡುವಾಗ ಕರ್ತನು ಹೀಗನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ಹೆಸರು ಹಿಡಿದು ಕರೆದನಲ್ಲ, ನೀನು ನನ್ನವನೇ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಣಗಿಸುವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು, ಕರ್ತನೆಂಬ ನಾನು ನಿನ್ನ ದೇವರಾಗಿದ್ದೇನಷ್ಟೇ, ಇಸ್ರಾಯೇಲರ ಸದಮಲ ಸ್ವಾಮಿಯಾದ ನಾನು ನಿನ್ನ ರಕ್ಷಕನು ಎಂದು ಕರ್ತನು ವಾಗ್ದಾನ ಮಾಡ್ತಾನೆ. ನೋಡಿ, ಲೂಕ 19:10 ನೋಡುವಾಗ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸಲು ಬಂದನು ಎಂಬುದಾಗಿ. ಪ್ರಿಯರೇ, ಈಗ ನೀವು ಏನನ್ನ ಕಳ್ಕೊಂಡಿದ್ದೀರಾ? ಸಮಾಧಾನವನ್ನ ಕಳ್ಕೊಂಡಿದ್ದೀರಾ? ಸಂತೋಷವನ್ನ ಕಳ್ಕೊಂಡಿದ್ದೀರಾ? ವಸ್ತುಗಳನ್ನ ಕಳ್ಕೊಂಡಿರ್ತೀರಾ? ಐಶ್ವರ್ಯ, ಆಸ್ತಿ, ಅಂತಸ್ತು, ಪ್ರಿಯರನ್ನ, ಪ್ರಿಯವಾದದ್ದನ್ನ ಕಳ್ಕೊಂಡಿದ್ದೀರಾ? ಆರೋಗ್ಯವನ್ನ, ನೆಮ್ಮದಿಯನ್ನ ಕಳ್ಕೊಂಡಿದ್ದೀರಾ? ಕರ್ತನಲ್ಲಿ ನಿಮ್ಮನ್ನು ಬಲಪಡಿಸಿಕೊಂಡು ಆತನ ಮುಖವನ್ನ ದೃಷ್ಟಿಸಿ ನೋಡ್ರಿ ಪ್ರಿಯರೇ. ಕೀರ್ತನೆ 90:15 ಮೋಶೆ, ದೇವರೇ, ನೀನು ನಮ್ಮನ್ನು ಕುಗ್ಗಿಸಿದ ದಿವಸಗಳಿಗೂ ನಾವು ಕೇಡನ್ನು ಅನುಭವಿಸಿದ ವರ್ಷಗಳಿಗೂ ತಕ್ಕಂತೆ ನಮ್ಮನ್ನು ಸಂತೋಷಪಡಿಸು ಎಂಬುದಾಗಿ ದೇವರಲ್ಲಿ ಮೊರೆ ಇಡ್ತಾನೆ ಪ್ರಿಯ. ದಾವೀದನು ಮೊದಲು ತನ್ನನ್ನು ಕರ್ತನಲ್ಲಿ ದೃಢಪಡಿಸಿಕೊಂಡು ನಂತರ ಅಬ್ಯಾತಾರ ಎಂಬ ಯಾಜಕನ ಬಳಿಗೆ ಆತನು ದೇವ ಬಲದಿಂದ ಅಮಾಲೇಕ್ಯರನ್ನೆಲ್ಲ ಸೋಲಿಸಿ ಸೆರೆಯಲ್ಲಿದ್ದಂಥವರನ್ನ ಬಿಡಿಸ್ಕೊಂಡು ಬರ್ತಾನೆ. ಹಳೆ ಒಡಂಬಡಿಕೆ ಕಾಲದಲ್ಲಿ ದೇವರು ಲೇವಿಯರನ್ನ, ಯಾಜಕರನ್ನ, ಪ್ರವಾದಿಗಳನ್ನ, ನೊಂದವರನ್ನ ದೃಢಪಡಿಸುವುದಕ್ಕಾಗಿ ಏರ್ಪಡಿಸಿದನು. ಆದ್ರೆ ಹೊಸ ಒಡಂಬಡಿಕೆ ಕಾಲದಲ್ಲಿ ಅಪೋಸ್ತಲರು, ಪ್ರವಾದಿಗಳು, ಸುವಾರ್ತಿಕರು, ಕುರುಬರು ಮತ್ತು ಬೋಧಕರು ದೈವ ಭಕ್ತರ ಮೂಲಕವಾಗಿ ನಮ್ಮನ್ನ ಬಲಪಡಿಸ್ತಾರೆ. ಅಂದ್ರೆ ತನ್ನ ಸೇವಕರ ಮೂಲಕವಾಗಿ ನಮ್ಮನ್ನ ದೃಢಪಡಿಸುವಂತವನಾಗಿದ್ದಾನೆ. ಹಾಗೆಯೇ ದೇವದೂತರುಗಳ ಮೂಲಕವೂ ಕೂಡ ನಮ್ಮನ್ನ ಎಲ್ಲ ಕಾಲಗಳಲ್ಲಿಯೂ, ಅಂದ್ರೆ ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಎಲ್ಲ ಕಾಲಗಳಲ್ಲಿಯೂ ಕರ್ತನು ತನ್ನ ಮಕ್ಕಳ ಎಲ್ಲರನ್ನ ಒಬ್ಬೊಬ್ಬರಿಗೆ ಒಬ್ಬೊಬ್ಬ ದೇವದೂತರನ್ನ ನೇಮಿಸಿ ಅವರನ್ನ ದೃಢಪಡಿಸ್ತಾ ಬಂದಿದ್ದಾನೆ ಸ್ವಾಮಿ. ಕೀರ್ತನೆ 34:7 ಯೆಹೋವನ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತನು ದಂಡೆಳಿಸಿ ಕಾವಲಾಗಿದ್ದು ಕಾಪಾಡ್ತಾನೆ. ಹಾಗೆ ಕೀರ್ತನೆ 91:11-12 ನಾವು ನೋಡುವಾಗ, ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಇಲ್ಲಿ ಹೇಳೋದನ್ನ ನೋಡುವಾಗ, ದೇವದೂತರು ಕೂಡ ನಮಗೆ ಕಾವಲಾಗಿರ್ತಾರೆ, ನಮ್ಮನ್ನ ದೃಢಪಡಿಸ್ತಾರೆ, ಕಷ್ಟ ಸಂಕಟಗಳಲ್ಲಿ ನಮ್ಮನ್ನ ಸಂತೈಸ್ತಾರೆ ಎಂಬುದಾಗಿ ನಾವು ತಿಳಿಬಹುದು. ಹಾಗೆ ಸತ್ಯವೇದ ವಾಕ್ಯಗಳು ನಮ್ಮನ್ನ ದೃಢಪಡಿಸ್ತವೆ ಎಂಬುದನ್ನ ನಾವು ತಿಳ್ಕೊಂಡಿದ್ದೀವಿ. ಹಳೆ ಒಡಂಬಡಿಕೆ ಕಾಲದಲ್ಲಿ ಪರಿಶುದ್ಧ ಭಕ್ತ ಜನರು ದೇವರ ಚಿತ್ತವನ್ನ ತಿಳಿಬೇಕಾದ್ರೆ ಏಫೋದನ್ನ ಉಪಯೋಗಿಸ್ತಾ ಇದ್ರು. ಅಂದ್ರೆ ಊರಿಂ ತುಂಬಿಂ ಎಂಬ 2 ಕಲ್ಲುಗಳನ್ನ ಉಪಯೋಗಿಸುವುದರ ಮೂಲಕ ದೇವರ ಚಿತ್ತವನ್ನ ತಿಳಿದು ಆ ಬೆಳಕಿನ ಮೂಲಕ ಅವ್ರ ಕಾರ್ಯಗಳನ್ನ ಮಾಡ್ತಾ ಇದ್ರು. ಅದು ಅವರನ್ನ ದೃಢಪಡಿಸ್ತಾ ಇತ್ತು. ಆದ್ರೆ ಈಗಿನ ಈ ಒಂದು ಹೊಸ ಒಡಂಬಡಿಕೆಯ ಕಾಲದಲ್ಲಿ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎರಡೂ ಕೂಡ ನಮಗೆ
ಸತ್ಯವೇದದಲ್ಲಿ ಕೊಟ್ಟಿರೋದ್ರಿಂದ ಅದರ ಮೂಲಕವಾಗಿ ಕರ್ತನು ತನ್ನ ಆಲೋಚನೆಗಳನ್ನ ನಮ್ಗೆ ಕೊಡ್ತಾನೆ ಮತ್ತು ವಾಗ್ದಾನಗಳನ್ನ ಕೊಟ್ಟು ಬಲಪಡಿಸ್ತಾನೆ, ನಮ್ಮನ್ನ ಉತ್ಸಾಹ ಪಡಿಸ್ತಾನೆ. ಇಷ್ಟೇ ಅಲ್ಲದೆ ಕ್ರಿಸ್ತನ ಗಾಯಗಳು ನಮ್ಮನ್ನ ದೃಢಪಡಿಸ್ತವೆ. ಯೇಸು ಶಿಲ್ಬೆಗೆ ಜಡಿಯಲ್ಪಟ್ಟಂತ ನಂತರ ಶಿಷ್ಯರು ಯಹೂದರಿಗೆ ಭಯಪಟ್ಕೊಂಡು ಮೇಲಂತಸ್ತಿನ ಕೋಣೆಯಲ್ಲಿ ಬಾಗಿಲುಗಳನ್ನು ಮುಚ್ಕೊಂಡು ಪ್ರಾರ್ಥನೆ ಮಾಡ್ತಾ ಕೂತಿರ್ತಾರೆ. ಎಲ್ಲವನ್ನ ಕಳೆದುಕೊಂಡಂತ ಅನುಭವ, ದುಃಖ. ಇಂಥ ಸಂದರ್ಭದಲ್ಲಿ ಯೇಸು ಅವರಿಗೆ ದರ್ಶನ ಕೊಟ್ಟು ತನ್ನ ಕೈ ಕಾಲುಗಳನ್ನ ತೋರಿಸ್ತಾನೆ, ಅದರಲ್ಲಿ ಇದ್ದಂತ ಗಾಯಗಳನ್ನ ತೋರಿಸ್ತಾನೆ. ಆಗ ಕ್ರಿಸ್ತನ ಕೈಗಳಲ್ಲಿ ತಾವು ಚಿತ್ರಿತರಾಗಿರುವುದನ್ನ ಶಿಷ್ಯರು ನೋಡ್ತಾರೆ, ಆಗ ಧೈರ್ಯಗೊಳ್ತಾರೆ. ಹಾಗೆಯೇ ಯೆಶಾಯ 49:16 ಇಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ ಒಂದು ಮಾತು ಆಗ ಅವ್ರ ನೆನಪಿಗೆ ಬರುತ್ತೆ. ಹಾಗೆ ಪ್ರಿಯರೇ, ನಮ್ಮ ಕಷ್ಟ ಸಂಕಟಗಳಲ್ಲಿ ನಮ್ಮನ್ನ ದೃಢಪಡಿಸಲು ಸ್ವಾಮಿ ತನ್ನ ಭಕ್ತರನ್ನ ತನ್ನ ಅಂಗೈಗಳಲ್ಲಿ ಚಿತ್ರಿಸ್ಕೊಂಡಿರ್ತಾನೆ ಮತ್ತು ತನ್ನ ಭಕ್ತರಿಗೆ ಎಲ್ಲ ರೀತಿಯ ಸಹಕಾರವನ್ನು ಮಾಡಿ ಅವರ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತಾನೆ ಸ್ವಾಮಿ. ಯೆಶಾಯ 55:3 ನಾವು ನೋಡುವಾಗ, ಕಿವಿಯನ್ನು ಇತ್ತ ತಿರುಗಿಸಿರಿ, ನನ್ನ ಬಳಿಗೆ ಬನ್ನಿರಿ, ಆಲಿಸಿದರೆ ಬದುಕಿ ಬಾಳುವಿರಿ. ನೋಡ್ರಿ ಎಂಥ ದೈವೋಕ್ತಿ. ಇಂಥ ದೈವೋಕ್ತಿಯ ಮೂಲಕ ಕರ್ತನಲ್ಲಿ ನಮ್ಮನ್ನ ದೃಢಪಡಿಸಿಕೊಂಡು ನಾವು ಸಿಲುಕಿರುವಂತ ಸಮಸ್ಯೆಗಳಿಂದ ಬಿಡುಗಡೆ ಹೊಂದೋಣ. ಸ್ವಾಮಿ ನಮ್ಮನ್ನ ಅನೇಕ ಭಕ್ತರ ಮೂಲಕ ಸಂತೈಸ್ತಾನೆ, ಸತ್ಯವೇದದ ವಾಕ್ಯಗಳ ಮೂಲಕ, ದೇವದೂತರುಗಳ ಮೂಲಕ ಮತ್ತು ಕ್ರಿಸ್ತನ ಗಾಯವಾದ ಕೈಗಳ ಮೂಲಕ ನಮ್ಮನ್ನ ಆತನು ಸಂತೈಸುವಾಗಿದ್ದಾನೆ. ಪ್ರಿಯರೇ, ನಮ್ಮನ್ನು ಕರ್ತನಲ್ಲಿ ದೃಢಪಡಿಸಿಕೊಂಡು ನಮ್ಮ ಎಲ್ಲ ಸಮಸ್ಯೆಗಳನ್ನ ಆತನ ಮುಂದೆ ತರೋಣ. ಸ್ವಾಮಿ ನಮ್ಮನ್ನ ಸಂತೈಸಿ ನಮಗೆ ಆರೋಗ್ಯ ಭಾಗ್ಯ ಕೊಡ್ತಾನೆ ಮತ್ತು ಪರಲೋಕದ ಸೌಖ್ಯವನ್ನು ಕೂಡ ನಮ್ಗೆ ದಯಪಾಲಿಸ್ಕೊಡ್ತಾನೆ. ಈ ವಾಕ್ಯಗಳ ಮೂಲಕ ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸಿಕೊಳ್ಳೋಣ. ಈ ವಾಕ್ಯವನ್ನ ಹೇಳಲಿಕ್ಕೆ ಅವಕಾಶ ಕೊಟ್ಟಂತ ದೇವರಿಗೂ ಮತ್ತು ವಾಸ್ತುರಾಜರವರಿಗೂ ಮತ್ತು ತಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನ ಸಲ್ಲಿಸ್ತೇನೆ. ಆಮೇಲೆ ಉತ್ತಮವಾದಂತ ರೀತಿಯಲ್ಲಿ ಈ ದಿನದ ದೇವರ ವಾಕ್ಯವನ್ನು ಸಂದೇಶವನ್ನು ತಂದಂತ ಹಿರಿಯ ಬೋಧಕರಿಗೆ ಬಹುಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನು ಹಾಗೂ ನಿಮ್ಮ ಸೇವೆಯನ್ನು, ಕುಟುಂಬ ಮಕ್ಕಳನ್ನು ಅತ್ಯಧಿಕವಾಗಿ ಆಶೀರ್ವದಿಸಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಉನ್ನತವಾದ ಸೇವೆಯಲ್ಲಿ ತಮ್ಮನ್ನು ತೀರಿಸಿಕೊಂಡು ಮಹಿಮೆ ಹೊಂದಲಿ ಪ್ರಾರ್ಥಿಸುತ್ತಾ ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಹಂಚಿದಕ್ಕಾಗಿ ತಮಗೆ ಧನ್ಯವಾದ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈಗ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ದರೆ ದಯಮಾಡಿ ತಿಳಿಸಬೇಕು. ಇಲ್ಲವಾದಲ್ಲಿ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ಮಾಡುವಂತವರು ನಮ್ಮ ಜೊತೆಯಲ್ಲಿ ಹಿರಿಯರಾದಂತಹ ಲೋಕ್ಯ ಸಂಕಲ್ ಅವರಿದ್ದಾರೆ. ಪ್ರಾರ್ಥನೆ ಮಾಡ್ತೀರಾ? ಇಲ್ಲ ಅಂತಂದ್ರೆ ಮಾಡ್ತಾರಿದ್ದಾರೆ, ಅವರು ನಮ್ಮನ್ನ ಪ್ರಾರ್ಥನೆ ಮಾಡಿಸ್ಕೊಡಿರ್ತಾರೆ. ಪ್ರಾರ್ಥನೆ ವಿಜ್ಞಾಪನೆಗಳಿವೆ. ದಿನನಿತ್ಯ ನಾವು ಇವರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ರವಿ ಬಳ್ಳಾರಿಯವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಜಯರಾಮ್ ಮತ್ತು ವೆಂಕಟೇಶ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಸಹೋದರಿ ನಿರ್ಮಲಾ ಫ್ರಾನ್ಸಿಸ್ ಅವರಿಗೋಸ್ಕರ ಪ್ರಾರ್ಥನೆ, ಹಾಗೂ ಲಕ್ಷ್ಮಿ ಧಾರವಾಡದಲ್ಲಿ ಅವ್ರಿಗೋಸ್ಕರ ಪ್ರಾರ್ಥನೆ, ಮಾಲೂರಿನಿಂದ ಮನುಷ್ಯಗಳಾಗಿ ಅವ್ರಿಗೋಸ್ಕರ ಪ್ರಾರ್ಥನೆ, ಜಶಂತ್ ನಮ್ಮ ವಿಜಯಕುಮಾರ್ ಅವರ ಮೊಮ್ಮಗಳು ಅವ್ರಿಗೋಸ್ಕರ ಪ್ರಾರ್ಥನೆ, ರಾಜೇಶ್ವರಿ ಅವರ ಕುಟುಂಬ ಮತ್ತು ಅವರ ಮೊಮ್ಮಕ್ಕಳು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಜೊತೆಗೆ ಇವತ್ತು 2 ಮದುವೆ. ಹೇಳಿ. ಹೇಳ್ಬಿಡಿ ಪಾಸ್ಟರ್. ಹೆಸರುಗಳಿಲ್ಲ. ಜಯರಾಮ್ ಅಂತ ಹೇಳಿ, ವೆಂಕಟೇಶ್, ನಿರ್ಮಲಾ,
ನಿರ್ಮಲಾ ಫ್ರಾನ್ಸಿಸ್ ಅಲ್ಲ? ಹಾ. ಓಕೆ. ಮುನೀಶ್ ಮುನಿಷಿಯ ಜಸನ್ ಜಯಸಂತ್. ಓಕೆ. ರಾಜೇಶ್ವರಿ ಅವರ ಕುಟುಂಬ. ಹಾ ಪಾಸ್ಟರ್. ಹಾಗೂ ಇವತ್ತು ಮೈಸೂರಲ್ಲಿ ಮತ್ತು ಬೆಂಗಳೂರಲ್ಲಿ ಎರಡು ಮದುವೆ ಇದೆ. ಮೈಸೂರಲ್ಲಿ ಮೈಸೂರಲ್ಲಿ ಮತ್ತು ಬೆಂಗಳೂರಲ್ಲಿ ಎರಡು ಮದುವೆ ಇದೆ. ಓಕೆ. ಅಭಿಷೇಕ್ ಅಂತ ಹೇಳಿ ಆ ಹುಡುಗನ ಮದುವೆ ಇದೆ ಬೆಂಗಳೂರಲ್ಲಿ. ಏನ್ ಹೆಸರು? ವಾಯ್ಸ್ ಅಭಿಷೇಕ್. ಬ್ರೇಕ್ ಆಗ್ತಾ ಇದೆ. ಅಭಿಷೇಕ್ ಅಂತ ಹೇಳಿ. ಆಮೇಲೆ ನಮ್ಮ ಆಲ್ಬರ್ಟ್ ಅಂತ ಹೇಳಿ ಅವ್ರ ಮದುವೆ ಇದೆ ಮೈಸೂರಲ್ಲಿ. ಈ ಎರಡು ಮದುವೆಗಳು ಆಲ್ಬರ್ಟ್. ಸೇರ್ತಾರೆ. ಅವ್ರ ಮದುವೆ, ಅವ್ರ ಮಗನ ಮದುವೆ. ಆಲ್ಬರ್ಟ್ ಅವ್ರ ಮಗಂದ? ಆಲ್ಬರ್ಟ್ ಅವ್ರ ಮಗಂದ. ಮಗು. Okay. Yes, Pastor. Okay. Let us pray. Our gracious Heavenly Father, we thank you, my Lord, for giving us this wonderful opportunity, Lord, to come to your feet early in the morning hours. Lord, we thank you for keeping us alive, my Lord, and adding one more day in our lives. Yes, Lord. We are so grateful to you, my Lord, to hear your voice and to hear your words, my Lord, early in the morning hours by your servants. Thank you for this wonderful message, my Lord. As we see that in the scriptures, even the angels are keeping guard for us, my Lord. They safeguard us so that our legs will not be hit to the stones, my Lord. It's a great privilege, my Lord. Let all the people on this earth have this privilege being with you. Lord, we know that your coming is being delayed because yet many people are bound to know you, because the scripture says that when all the people come to know about you, who you are, then only there shall be an end of this world, my Lord. This is why, my Lord, the delay in second coming of yours, my Lord. Yet, my Lord, we are really eagerly waiting for your second coming. As we see, my Lord, so many are perishing every now and then. There are earthquakes, floods, and many more things, my Lord, around us are taking place where we are unable to witness it. Lord, this is nothing but a sign of your coming very soon. So, Lord, please bless all your servants, my Lord, and please see that more and more servants arises, my Lord, to spread your word to the entire world, so that your coming shall be the earliest. Lord, please bless all the participants who are bowed down here. Please be with them, lead them and guide them, my Lord. You know the situations we are all going through, the reasons we have individually, my Lord. Please address our problems. We thank you, my Lord, for being with us in all our joys and sorrows. You help us, my Lord, to overcome everything. We once again acknowledge, my Lord, that we have received countless blessings from you. We thank you very much, my Lord. Especially pray for Pastor M. Raju and his family. Please be with him and his family, my Lord. Pour your wisdom from above. Give him good health and strengthen him, my Lord, to continue this program and to be more active. Yes, my Lord, I especially pray for the speaker of this hour, who shared your words, my Lord. Please be with her. Bless her family abundantly, my Lord. Lead her and guide her. I pray for the rest of the members who are down here, my Lord. Please continue to bless them,
And please see, my Lord, that more and more souls are brought under this fold. Especially pray for Munisha, Nirmala Francis, Jairam Venkatesh, Ravi Ballari, my Lord, Jayasant, Rajeshwari, her grandchildren's. And especially I pray for the Mysore and Bangalore marriages that's being taken place. Lord, let your presence be with all these families and all the occasion on these occasions, my Lord. Please, my Lord, see that the marriages are taken place under your presence, my Lord. And please see that nothing shortfalls, my Lord. Please be with the people that are joining the marriage function, my Lord, and bless the couples in an abundant way, my Lord. Lord, once again, Lord, we submit ourselves and the entire congregation, my Lord, to your mighty hands. Please continue to bless us, lead us and guide us, Lord. I pray in the precious name of Jesus Christ. Amen. Amen. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ, ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನ ಈಡುಕೊಟ್ಟಂತ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು ಸದಾಕಾಲ ನಮ್ಮ ಜೊತೆಯಲ್ಲಿದ್ದು ನಿನ್ನ ವಾಕ್ಯದಲ್ಲಿಯೂ ಸತ್ಯದಲ್ಲಿಯೂ ನಮ್ಮನ್ನು ನಡೆಸುತ್ತಾ ಬರುತ್ತಿರುವ ಪರಿಶುದ್ಧಾತ್ಮ ದೇವರ ಅನುಮತಿಯು ಐಕ್ಯತೆಯು ಇವತ್ತು ಎಂದಿಗೂ ಸದಾಕಾಲವೂ ಈ ಕೂಟದಲ್ಲಿ ಭಾಗವಹಿಸಿರುವಂತ ದೇವ ಮಂದಿರ ಹಾಗೂ ಅವರ ಕುಟುಂಬ ಮಕ್ಕಳ ಸಂಗಡ ಈ ಕೂಟದಲ್ಲಿ ದೇವರ ವಾಕ್ಯವನ್ನು ಹಂಚಿದಂತ ಪ್ರಿಯ ದಾಸರ ಶ್ರೀಮತಿ ಹೇಮಲತಮ್ಮ ಭಕ್ತರಾಜ್ ಅವರ ಜೊತೆಗೆ ಹಾಗೂ ಸ್ವಾಮಿ ಅವರ ಕುಟುಂಬದವರಿಗೆ ಈ ದಿನ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ತಂದಿರುವಂತ ಹಾಗೂ ಮದುವೆ ಮಾಡಿಕೊಳ್ಳುವಂತ ಮಕ್ಕಳ ಸಂಗಡ ಇಂದು ಎಂದು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಪ್ರೈಸ್ ಗಾಡ್. ಉತ್ತಮವಾದಂತಹ ರೀತಿಯಲ್ಲಿ ಈ ದಿನದ ಆರಾಧನೆಗೆ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ಭಕ್ತರಾಜ್ ಅವರಿಗೂ, ದೇವರ ವಾಕ್ಯವನ್ನ ತಂದಂತ ಹಿರಿಯರಾದಂತ ಹೇಮಲತಾ ಭಕ್ತರಾಜಮ್ಮ ಅವರಿಗೂ, ಮುಕ್ತಾಯದ ಪ್ರಾರ್ಥನೆಯನ್ನು ಮಾಡಿದಂತ ಹಿರಿಯರಾದಂತ ಪ್ರೇಮ ಸಾರ್ ಅವರಿಗೂ, ಹಾಗೂ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಂತ ಎಲ್ಲಾ ದೇವರ ಸಭೆಗೂ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ಧನ್ಯವಾದಗಳನ್ನ ಸಲ್ಲಿಸುತ್ತಾ, ಪ್ರತಿದಿನ ಬೆಳಿಗ್ಗೆ ನಾವೆಲ್ಲರೂ ಒಟ್ಟಾಗಿ ಸೇರಿ ದೇವರನ್ನ ಕೊಂಡಾಡುತ್ತಾ ಸ್ತುತಿಸುತ್ತಾ ಅನೇಕರನ್ನ ದೇವರ ಭಕ್ತಿಯಲ್ಲಿ ಸಿದ್ಧಿಗೆ ತರುವಂತೆ ದೇವರ ಆತ್ಮನು ನಮ್ಮನ್ನು ಸದಾಕಾಲ ಉಪಯೋಗಿಸಿಕೊಳ್ಳಲಿ, ಮಹಿಮೆ ಹೊಂದಲಿ. ಹಾಗೂ ಈ ಬೆಳಗಿನ ಜಾವದಲ್ಲಿ ನಮ್ಮೊಟ್ಟಿಗಿದ್ದು ಮಾಡುವಂತ ಇವತ್ತಿನ ಎಲ್ಲಾ ಸೇವೆಯಲ್ಲಿ ನಮ್ಮನ್ನ, ನಮ್ಮ ಕುಟುಂಬ ಮಕ್ಕಳನ್ನ ಆಶೀರ್ವದಿಸಿ ಅಭಿವೃದ್ಧಿಪಡಿಸಿ ಮಹಿಮೆ ಹೊಂದಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಕೂಡಿ ಬಂದಂತ ತಮ್ಮೆಲ್ಲರಿಗೂ ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಂಪತ್ ಶಾಲೆಯಲ್ಲಿ ನಾವೆಲ್ಲರೂ ಭೇಟಿಯಾಗೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಗುಡ್ ಡೇ. ಬೆಳಗಿನ ಶುಭಾಶಯ. Thank you, Thank you, Pastor. Thank you, Ma. Nice message. Thank you. Thank you very much. Thank you, sir. ಥ್ಯಾಂಕ್ಸ್ ಅಮ್ಮ. Thank you. Thank you. Thank you, everybody. Good day.